ಅವರ ಕೃಪಾ ಕಟಾಕ್ಷದಿಂದ ನಿರ್ಮಿತವಾಗಿರುವಂತಹ ಪುರವೇ ಶೋಣಿತಾಪುರ. ಇಲ್ಲಿಯ ಸಾಮ್ರಾಜ್ಞಿ ಆಗಿರುವವರು ಅಸುರ ಕುಲಕ್ಕೆ ಮಾತೆನ್ನೆನಿಸಿಕೊಂಡಿರುವಂತಹ ನನ್ನಮ್ಮ ದಿತಿದೇವಿ ಅವರ ಪಾವನವಾದಂತಹ ಗರ್ಭಾಂಬುದಿನಿ ಬೆಳೆದು ಈ ಲೋಕದ ಬೆಳಕನ್ನು ಕಂಡೆ. ಎಷ್ಟೇ ಸಂಪತ್ತು ಸೌಭಾಗ್ಯ ಇದ್ದರೆ ಏನಂತೆ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿಯನ್ನುವುದು ಬೇಡುವೆ. ಅದುವೇ ನಮ್ಮ ಪಾಲಿಗೆ ಇಲ್ಲದೆ ಹೋಗಿದೆ. ಕಾರಣ ಕಳೆದುಕೊಂಡಿರುವಂತಹ ಅಣ್ಣಂದಿರ ಬಗ್ಗೆ ನನ್ನ ಅಮ್ಮ ಅಂತಃಪುರ ಸೇರಿಕೊಂಡು ಚಿಂತಿಸುತ್ತಾ ಇದ್ದಾರೆ. ಅವರ ಬಳಿಗೆ ಹೋಗಿ ಧೈರ್ಯದ ಮಾತನ್ನು ಹೇಳಿದೆ. ಅಮ್ಮ, ಮರದಿಂದ ಬಿದ್ದಂತ ಹೂವೊಂದು ಯಾವುದೇ ಕಾರಣಕ್ಕೆ ಮತ್ತೆ ಅದು ಮರವನ್ನು ಸೇರಿಕೊಳ್ಳುವುದಿಲ್ಲ. ಅದೇ ರೀತಿಯಾಗಿ ಕಳೆದುಕೊಂಡಿರುವಂತಹ ಅಣ್ಣಂದಿರ ಬಗ್ಗೆ ಚಿಂತೆ ಮಾಡಿದ್ರೆ ಸತ್ತಂತ ಅಣ್ಣಂದಿರು ಬದುಕಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಅಸುರಕುಲ ಏಳಿಗೆಯಾಗಬೇಕಾದ್ರೆ ನಾವೇನಾದ್ರೂ ದಾರಿ ಕಂಡುಕೊಳ್ಳಬೇಕೆಂಬುದಾಗಿ ಅಮ್ಮನಲ್ಲಿ ಹೇಳಿದೆ. ಅಮ್ಮನಿಗೆ ಸರಿ ಅನಿಸಿತ್ತು. ಹಾಗಾಗಿ ಒಂದು ದಾರಿಯನ್ನು ಸೂಚಿಸಿದ್ದಾರೆ. ನೇರವಾಗಿ ಕಾಡಿಗೆ ಹೋಗು ಮಗಳೇ, ಬ್ರಹ್ಮದೇವರನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಅಜೇನಾಗಿರುವಂತಹ ಒಬ್ಬ ಪುತ್ರನನ್ನು ಬೇಡಿಕೊ ಮಗಳೆಂಬುದಾಗಿ ಹೇಳಿದ್ರು. ಅಮ್ಮನಿಂದ ಆಜ್ಞೆಯನ್ನು ಪಡೆದು ಹೊರಟು ಬಂದಿದ್ದೇನೆ. ಬಂದು ಸೇರಿದು ಗೊಂಡಾರಣ್ಯವನ್ನು ಸೇರಿಕೊಂಡವಳಿದ್ದೇನೆ. ಇಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿಯ ಪ್ರಕೃತಿಯ ಸೌಂದರ್ಯವನ್ನು ಕಾಣುವಾಗ ತಪಸ್ಸನ್ನು ಆಚರಿಸುವುದಕ್ಕೆ ಯೋಗ್ಯವಾದಂತಹ ಸ್ಥಳ ಎಂಬುದಾಗಿ ಆರಿಸಿಕೊಂಡಿದ್ದೇನೆ. ಆದ್ರೆ ಒಂದು ವಿಚಾರ, ತಪಸ್ಸು ಮಾಡೋಕ್ಕಿಂತ ಮೊದಲಾಗಿ ನಾನು ನನ್ನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಲ್ವೇ? ಕಾಣುವುದಕ್ಕೆ ಯಾವ ರೀತಿ ಕಾಣುತ್ತಾ ಇದ್ದೇನೆ? ಹೌದಲ್ವೇ?
ಇಳೆಯ ಕಾಮುಕರನ್ನ ಕಂಡರೆ ಕಾಮುಕರೆಲ್ಲ ಕಂಡರೆ ಎಲ್ಲ ಕಂಡರೆ ಮೋರಿದರೆ ತುಳಿಯರು ಹೌದಲ್ವೇ? ಮೋರಿದರು ತಪಗೆ ತಪಗೆ ವಿಘ್ನ ವಿಘ್ನವಾಗುವುದೈತೆ ಇಳೆಯ ಕಮುಕರನ್ನ ಕಂಡರೆ ಮೋಹಿತ ತುಳಿಯರು ತಪಗಿದು ವಿಘ್ನವಾಗುವುದೈತೆ ಗೆಲುವಿಗೆ ಯೌವನದಿಂದ ಆಹಾ, ಕಂಗೊಳಿದು ಅರಮನೆಯನ್ನು ಬಿಟ್ಟು ಅರಣ್ಯವನ್ನು ಸೇರಿಕೊಂಡಿದ್ದೇನೆ. ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಅಮ್ಮ ಹೇಳಿದ ಮಾತನ್ನು ನೆನಪಾಗುತ್ತಾ ಉಂಟು. ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಮೊದಲಾಗಿ ಯೋಚಿಸ್ಬೇಕು ಮಗಳೆಂಬುದಾಗಿ ಹೇಳುತ್ತಾರೆ. ಈ ಸಂದರ್ಭದಲ್ಲಿ ನಾನು ನನ್ನ ಬಗ್ಗೆ ಯೋಚನೆಯನ್ನು ಮಾಡಿಕೊಂಡಾಗ ಕಾಣುವುದಕ್ಕೆ ಯಾವ ರೀತಿ ಕಾಣುತ್ತಾ ಇದ್ದೇನೆ. ಗೆಲುವಿಗೆ ಯೌವನದಿಂದ ಕೂಡಿಕೊಂಡಿದ್ದೇನೆ. ಒಂದು ವೇಳೆ ಇಳೆಯ ಕಾಮುಕರು ನನ್ನನ್ನು ಕಂಡರೆ ಬಿಡುವುದಕ್ಕೆ ಸಾಧ್ಯ ಉಂಟೆ? ಖಂಡಿತಲು ಬಿಡುವುದಿಲ್ಲಪ್ಪ. ಮೋಹಿಸಿ ಯಾರು? ಆ ಸಂದರ್ಭ ನನ್ನ ತಪಸ್ಸು ಕೆಟ್ಟು ಹೋಗುವುದಿಲ್ವಾ? ಹಾಗಂತ ಹೇಳಿ ಇಳೆಯ ಕಾಮುಕರ ಬಗ್ಗೆ ಯೋಚನೆ ಮಾಡುವುದಲ್ಲ. ನಮ್ಮನ್ನು ವಂಚಿಸುವುದಕ್ಕಾಗಿ ಇನ್ನೊಂದು ಪಂಗಡ ಉಂಟು, ಬೇರೆ ಯಾರೂ ಅಲ್ಲ. ಹೇಳುವುದಕ್ಕೆ ನಮ್ಮವರೇ, ನಮ್ಮ ಚಿಕ್ಕಮ್ಮನ ಮಕ್ಕಳು ಆ ಸುಮನಸರು. ಯಾವುದೇ ಕಾರಣಕ್ಕೆ ಅಸುರರ ಏಳಿಗೆಯನ್ನು ಬಯಸುವುದಿಲ್ಲ ಅವರು. ಎಲ್ಲರೂ ಹೇಳುವುದೇನು, ಹೂವಿನಂತ ಮನಸ್ಸನ್ನು ಹೊಂದಿಕೊಂಡಿದ್ದಾರೆಂಬುದಾಗಿ. ನಿಜವಾಗಿ ಹೇಳಬೇಕಾದ್ರೆ ಕೆಟ್ಟ ಮನಸ್ಸನ್ನು ಹೊಂದಿಕೊಂಡಿದ್ದಾರೆ. ಒಂದು ವೇಳೆ ನನ್ನ ತಪಸ್ಸಿನ ವಿಚಾರ ಅವರಿಗೆ ಗೊತ್ತಾದರೆ ಖಂಡಿತವಾಗಿ ನನ್ನ ತಪಸ್ಸಿಗೆ ವಿಘ್ನವನ್ನು ತಂದೇ ತರುತ್ತಾರೆ. ಹಾಗಂತ ಹೇಳಿ ಈ ರೂಪದಲ್ಲಿ ತಪಸ್ಸನ್ನಾಚರಿಸುವುದಲ್ಲ, ಈ ರೂಪವನ್ನೇ ಮರೆಮಾಚಿ ಬೇರೆ ರೂಪದಲ್ಲಿ ತಪಸ್ಸನ್ನಾಚರಿಸಬೇಕು. ನಮಗೆ ಯಾವ ರೂಪ ಬೇಕಾದ್ರೂ ಬದಲಾಯಿಸುವುದಕ್ಕೆ ಸಾಧ್ಯ ಉಂಟು. ಹಾಗಾಗಿ ಈ ರೂಪ ಬೇಡ, ಬೇರೆ ರೂಪ ಆಗಬೇಕು. ಯಾವುದಾದಿತ್ತು? ಹಾಗೆ ರೂಪ ಆಗಿತ್ತ? ಹೌದಲ್ವಾ? ಗರುಡನ ಸಂಚಾರ ಉಂಟು. ಒಂದು ವೇಳೆ ಆತನ ಕೈಗೆ ಸಿಕ್ಕಿದ್ರೆ ಉಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಬೇಡ ಜಿಂಕೆ ರೂಪ ಆಗಿತ್ತು. ಹೌದಲ್ವಾ? ಯಾವಾಗ ಬೇಟೆ ಸಿಗ್ತದಂತೆ ಕಾಯುತ್ತಾ ಇದ್ದಾರೆ. ಅವರ ಕೈಗೆ ಸಿಕ್ಕಿದ್ರೆ ನನ್ನ ತಪಸ್ಸು ಪೂರ್ತಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಹಾವಿನ ರೂಪ ಬೇಡ, ಜಿಂಕೆಯ ರೂಪ ಬೇಡ, ಮತ್ತೆ ಯಾವ ರೂಪ? ಕಾಣುವುದೇನು? ಮನುಷ್ಯರ ಹಣ್ಣು ಗೋಚರಿಸುತ್ತಾ ಉಂಟು. ಹಾಗಾದ್ರೆ ತಡ ಮಾಡುವುದು ಸರಿಯಲ್ಲ. ಈ ರೂಪವನ್ನೇ ಮರೆಮಾಚಿ ಮಹಿಳೆಯ ರೂಪವನ್ನಂತೂ ತಪಸ್ಸನ್ನಾಚರಿಸುತ್ತೇನೆ.